SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ರೆಡಿಯಾಗಿ ಕತೆ ಹೆಂಗಿದೆ ಅಂದ್ಬಿಟ್ಟು ಆಮೇಲೆ ಶೂಟಿಂಗ್ ಹೋಗ್ಲಿಲ್ಲ. ಸರ್ ಶೂಟಿಂಗ್ ಪ್ಲಾನ್ ಮಾಡ್ಕೊಂಡಿದ್ದೀನಿ ಬನ್ನಿ ಅಂದೆ. ಯಾವ್ದ್ರದ್ದು ಅಂದರು. ಇದೆ ಸರ್ ಲವ್ ಮಕ್ಕಳು 3 ಇದು ಒಂದು. ಹೌದಾ ಕತೆ ಎಲ್ಲ ಆಗೋಯ್ತಾ ನಾನು ಮತ್ತೆ ಕತೆ ಹೇಳಿ ಅಂದರು. ಇಲ್ಲ ಫಸ್ಟ್ ಒಂದು ಶೂಟ್ ಮಾಡೋಣ ಒಂದಿನ, ಅದ್ರದ್ದು ಹೇಳ್ತೀನಿ ಆಮೇಲೆ ಕತೆ ಹೇಳ್ತೀನಿ ಅಂತ. ಸೊ ಫಸ್ಟ್ ಒಂದು ಅದನ್ನು ಶೂಟ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ನಾವು ಶೂಟ್ ಮಾಡ್ಕೊಂಡು ಹೋಗಿದ್ದು. ಅವ್ರಿಗೇನಂದ್ರೆ ಫಸ್ಟ್ ಭಯ, ಏನು ಮಾಡ್ಬಿಟ್ಟಿರ್ತಾರೆ ಅಂತ. ಫಸ್ಟ್ ಹಿಂಗೆ ಕತೆ ಕೇಳಿದ್ರು ಅಂದರೆ ಫುಲ್ಲು ಹಿಂಗೇ ಇದ್ರು. ಅದಾದಮೇಲೆ ಕತೆ ಎಲ್ಲ ಹೇಳಿದ್ಮೇಲೆ ವಾಹ್ ಇದು ಅಬ್ಬಾ ಅಬ್ಬಾ ಅಂದರು. ಇದ್ಯಾಕೆ ಸರ್ ಹಿಂಗಂತ ಇದ್ದೀರಾ ಅಂತ. ಇಲ್ಲ ಟೆನ್ಷನ್ ಆಗ್ಬಿಟ್ಟಿದೆ. ಯಾಕೆ? ಇಲ್ಲ ಏನಾರು ಮಾಡ್ಬಿಟ್ಟಿದ್ದಾರೆ ನೀವು ಅಂದರು. ಸರ್ ಏನೇನೋ ಯಾಕೆ ಸರ್ ಮಾಡ್ತೀವಿ, ಪಿಕ್ಚರ್ ಸರಿಯಾಗಿ ಚೆನ್ನಾಗಿ ಮಾಡಬೇಕು ಅಂತ ಥರ ಮಾಡೋದು ಅಂದರು. ಇಲ್ಲ ಭಯ ಇತ್ತು ಅಂದರು. ಸೊ ಅದೇ ಭಯ ಆ್ಯಕ್ಚುಲಿ ತುಂಬ ಜನಕ್ಕಿತ್ತು. ಅಂದರೆ ಯಾಕಂದರೆ ಪಾರ್ಟ್ 1 ತುಂಬ ಇಷ್ಟಪಟ್ಟಿರ್ತಾರೆ. ಸೊ ಪಾರ್ಟ್ 2 ಮಾಡಿದಾಗಲೇ ಹಾಳು ಮಾಡ್ಬಿಟ್ರೆ ಅನ್ನೋದೊಂದು ಇರುತ್ತೆ. ಸೊ ಪಾರ್ಟ್ 3 ಅಂತ ಮಾಡ್ತಿದ್ದೀವಿ ಅಂದಾಗ ಇನ್ನೂ ಮತ್ತೆ ಹಾಳು ಮಾಡ್ಬಿಟ್ರೆ ಅನ್ನೋದೊಂದು ಟೆನ್ಷನ್ನು ಆ ಫ್ರ್ಯಾಂಚೈಸಿನ ಯಾರ್ಯಾರು ಇಷ್ಟಪಟ್ಟಿರೋದಿಲ್ಲ ಎಲ್ಲರಿಗೂ ಇರುತ್ತೆ. ಸೊ ಬಟ್ ಭಾಳ ಜವಾಬ್ದಾರಿಯಿಂದ ಭಾಳ ಪ್ರೀತಿಯಿಂದ ತುಂಬ ತಲೆ ಕೆಡಿಸ್ಕೊಂಡು ತುಂಬ ಅದ್ಭುತವಾಗಿ ಬಂದಿದೆ. ಫೈನಲ್ ಏನು ಔಟ್ಪುಟ್ ಇದೆಯಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ನನಗೆ ಐ ಥಿಂಕ್ ತುಂಬ ಸ್ಯಾಟಿಸ್ಫೈ ಆಗಿದೆ. ಆ್ಯಂಡ್ ಹೊಸ ಕ್ಯಾಸ್ಟ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಆ್ಯಂಡ್ ಆಗಲೇ ಫಸ್ಟು ಅಮೃತ ಬಂದು ಮಾತಾಡಿದ್ರು. ಸೊ ಜೋ ಅನ್ನೋ ಒಂದು ಪಾತ್ರ ಬಹುಶಃ ತುಂಬ ಜನ ಆ ಪಾತ್ರನ ಒಪ್ಪೋದು ಆ್ಯಕ್ಟ್ ಮಾಡೋಕ್ಕೆ ತುಂಬ ಕಷ್ಟ. ಯಾಕಂದರೆ ಅದು ತುಂಬ ಒಂದು ಅಗ್ರೆಸಿವ್, ತುಂಬ ಒಂದು ನೆಗೆಟಿವ್ ಥರದ್ದೊಂದು ಕ್ಯಾರೆಕ್ಟರ್ ಅದು. ಸೊ ಅದನ್ನು ಎಷ್ಟು ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ. ಸೊ ಈ ಲವ್ ಮಾಕ್ಟೇಲ್ ಅಂದ ತಕ್ಷಣ ಸಕ್ಸಸ್ ಅಂದ ತಕ್ಷಣ ಫ್ರ್ಯಾಂಚೈಸಿ ಅಂದಾಗಲೇ ಜೋ ಅನ್ನೋ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ. ಯಾಕಂದರೆ ಆ ಜೋ ಇರೋದ್ರಿಂದನೇ ನಿಧಿಮಾಗ ಆ ವ್ಯಾಲ್ಯೂ ಬಂದಿರೋದು. ಯಾಕಂದರೆ ಜೋದು ಕಾಂಟ್ರಾಸ್ಟು ನಿಧಿಮ. ಹಾಗಾಗಿ ಥ್ಯಾಂಕ್ಸ್ ಅಮೃತ ಆ ಪಾತ್ರನ ಅಷ್ಟು ಅದ್ಭುತವಾಗಿ ಮಾಡಿದ್ದಕ್ಕೆ. ಆ್ಯಂಡ್ ರೇಚಲ್ ಸಿಹಿಯಾಗಿ ಬಂದಿದ್ದು ಅದೇನೋ ಗೊತ್ತಿಲ್ಲ, ತುಂಬ ಹುಡುಕಿ ಕೊನೆಗೆ ಸಿಕ್ಕಿದಂಥ ಆರ್ಟಿಸ್ಟ್ ಇವರು. ಯಾಕಂದರೆ ತುಂಬ ಆಡಿಷನ್ ಮಾಡಿದ್ವಿ. ನನಗೆ ಏನೋ ಒಂದು ಫೇಸಲ್ಲ ಇನ್ನೋಸೆನ್ಸ್ ಬೇಕು ಅಂತ. ಅದು ಅವ್ರ ಹತ್ರ ಇಲ್ಲ. ಆ್ಯಕ್ಚುಲಿ ಅವ್ರಿಗೆ ಅಷ್ಟು ಇನ್ನೋಸೆಂಟ್ ಅಲ್ಲ, ಬಟ್ ಸ್ಟಿಲ್ ಫೇಸ್ ಅನ್ನೋದಿದೆ, ಅಷ್ಟು ಇನ್ನೋಸೆಂಟಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ರೇಚಲ್ ಫಾರ್ ಬೀಯಿಂಗ್ ಸೆಕೆಂಡ್ ಪಾರ್ಟಲ್ಲಿ ಆ್ಯಂಡ್ ಥರ್ಡ್ ಪಾರ್ಟಲ್ಲಿ. ಪ್ಲಸ್ ಅಮೃತ ಎಲ್ಲ 3 ಭಾಗಗಳಿದ್ದಕ್ಕೆ ಅಭಿನಯ ಬಗ್ಗೆ ಮಾತಾಡಿದ್ನ ಲಾಸ್ಟ್ ಬರುತ್ತೆ. ಸೊ ಅದಾದಮೇಲೆ ಇಲ್ಲ ನೀನೇ ಇರೋದು ಸಾರಿ ಅಭಿ 3ನೇ ಭಾಗದಲ್ಲಿ ಕಂಟಿನ್ಯೂ ಆಗ್ತಾ ಇರೋದು. ಒಬ್ಬ ಫ್ರೆಂಡ್ ಅಂದರೆ ಹೇಗಿರಬೇಕು ಅಂದರೆ ಒಂದು ಕ್ಯಾರೆಕ್ಟರೈಸೇಷನ್ನೇ ಚೇಂಜ್ ಆಗ್ತಾ ಬರುತ್ತೆ. ಕೆಲವರು ಹೋಗ್ತಾ ಮೆಚ್ಯೂರ್ಡ್ ಆಗ್ತಾ ಹೋಗ್ತಾರೆ. ಅಂದರೆ ಸ್ಕೂಲಲ್ಲಿ ಕಾಲೇಜಲ್ಲಿ ಎಳ್ಸಾಡ್ಸಂಗೆ ಆಡ್ತಾ ಇರ್ತಾರೆ, ಆಮೇಲೆ ಹೋಗ್ತಾ ತುಂಬ ಮೆಚ್ಯೂರ್ಡಾಗಿ ಬಿಹೇವ್ ಮಾಡ್ತಾರೆ. ಬಟ್ ಈ ಪಾತ್ರ ಗೊತ್ತಿಲ್ಲ ನನಗೇನೋ ಏನಕ್ಕೆ ಹಂಗೆ ಬರೀಬೇಕು ಅಂತ ಅನಿಸ್ತಾ. ಇವತ್ತು ಉಲ್ಟಾ ಬಂತು. ಲವ್ ಮಾಕ್ಟೇಲ್ 1ನಲ್ಲಿ ತುಂಬ ಮೆಚ್ಯೂರ್ಡಾಗಿ ಬಿಹೇವ್ ಮಾಡ್ತಾನೆ, ನನಗೆ ಬುದ್ಧಿ ಹೇಳ್ತಾ ಇರ್ತಾನೆ, ಹಿಂಗೆ ಬದುಕಬೇಕು, ಹಂಗಲ್ಲ ಕಣೋ ಇಂಥವ್ರು ಇರ್ತಾನೆ. ನಿಧಿ ಮನೆ ಉಟ್ಕೊಂಡಿದ್ದೆ ಅವನು. ಸೊ ಅವ್ನು ಕರ್ಕೊಂಡ್ಬಂದು ಆ್ಯಕ್ಚುಲಿ ಮದುವೆ ಆಗುವಂತ ಮಾಡೋದು. ಆ ಥರ ಮೆಚ್ಯೂರ್ಡ್ ಆಗಿದ್ದು ಅವ್ನು ಸಡನ್ ಚೈಲ್ಡ್ ಆಗ್ತಾನೆ ಲವ್ ಮಾಕ್ಟೇಲ್ 2ಅಲ್ಲಿ. ಸೊ ಲವ್ ಮಾಕ್ಟೇಲ್ 3 ಅದಕ್ಕಿಂತ ಇನ್ನೊಂದೇನೋ ಆಗಕ್ಕೆ ಹೋಗ್ತಾನೆ. ಸೊ ಅದನ್ನೆಲ್ಲ ನೀವು ನೋಡ್ಬೋದು ತೆರೆ ಮೇಲೆ. ಅದೊಂದು ಅದ್ಭುತವಾದ ಕಾಂಬಿನೇಷನ್ನು ಜಗ್ಗ ಮತ್ತು ಅಭಿದು. ಭಾಳ ಎಂಟರ್ಟೈನಿಂಗ್ ಇರುತ್ತೆ ನಿಮಗೆ. ಆ್ಯಂಡ್ ಲವ್ ಮಾಕ್ಟೇಲ್ 3ಗೆ ಏನು ಕ್ಯಾಸ್ಟ್ ನೀವು ನೋಡ್ಕೊಂಡ್ಬಂದ್ರಿ, ತುಂಬ ತಲೆ ಕೆಡಿಸ್ಕೊಂಡು ಅಂದರೆ ಸಾಕಷ್ಟು ಹೊಸ ಪಾತ್ರಗಳು ಬರ್ತಾ ಇದೆ. ಈಗ ನೇಹಾರ ದೀಪಕ್, ನಾವು ವೈಶಾಲಿ ಅಂತ ಕರೆಯೋದನ್ನ, ಅವ್ರಿಗೆ ನೇಹಾರ ಅಂತ ಚೇಂಜ್ ಆಗಿದ್ದಾರೆ. ಸೊ ಅವ್ರದ್ದು ಕೂಡ ತುಂಬ ಒಂದು ಮುಖ್ಯವಾದ ಒಂದು ಪಾತ್ರ. ಆ್ಯಂಡ್ ತುಂಬ ಡೆಪ್ತ್ ಇರೋಂಥ ಪಾತ್ರ, ಎಮೋಷನ್ಸ್ ಕೊಡೋಂಥ ಪಾತ್ರ. ಸೊ ಅದನ್ನು ಐ ಥಿಂಕ್ ನೀವು ಅದನ್ನು ತೆರೆ ಮೇಲೆ ನೋಡಬೇಕು. ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತಾ ಹೋಗ್ತೀನಿ. ಯಾಕಂದರೆ ಅಷ್ಟು ಒಳ್ಳೊಳ್ಳೆ ಪಾತ್ರಗಳು ತುಂಬ ಜನ ಸಿಕ್ಕಿದೆ. ಶ್ವೇತಾ ಪ್ರಸಾದ್ ಅವ್ರದ್ದು ಕೂಡ ವೆರಿ ಕಾನ್ಫಿಡೆಂಟ್ ಒಂದು ಪಾತ್ರ. ಸೊ ಅದನ್ನು ನೀವು ತೆರೆ ಮೇಲೆ ನೋಡಿದಾಗ ಶ್ವೇತಾ ಅವರು ಈ ಥರದೊಂದು ರೋಲ್ ಮಾಡ್ತಿದ್ದಾರೆ ಅನ್ನೋದೊಂದು ಸರ್ಪ್ರೈಸ್ ಇರುತ್ತೆ. ಆ್ಯಂಡ್ ದಿಲೀಪ್ ಸರ್ ಬಗ್ಗೆ ಹೇಳಲೇಬೇಕು, ನನಗೆ ತುಂಬ ಇಷ್ಟವಾದ ನಟ. ಸೊ ತುಂಬ ಬರ್ಕೊಂಡ್ಬಿಟ್ಟಿದ್ದೆ ಆ್ಯಕ್ಚುಲಿ ಆ ಪಾತ್ರದ್ದು. ಸೊ ಯಾರ ಕೈಲಿ ಮಾಡ್ತಿದ್ದು ಇಷ್ಟೊಂದು ಬರ್ಕೊಂಡ್ಬಿಟ್ಟಿದ್ದೀನಲ್ಲ ಇದನ್ನಂತ ತುಂಬ ಹುಡುಕಿದಾಗ ನಾನು ಇಲ್ಲ ದಿಲೀಪ್ ಸರ್ ಹತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಿಲನ್ ಹತ್ರ ಡಿಸ್ಕಸ್ ಮಾಡಿ ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಫಸ್ಟ್ ಆಫ್ ಆಲ್ ಅವರು ಎಲ್ಲಿ ಇದ್ದಾರೆ, ನಂಬರ್ ಏನೋ ಅದನ್ನೆಲ್ಲ ಫಸ್ಟ್ ಹುಡುಕಿ ತಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಒಂದೇ ಮಾತು ಕೇಳಿದ್ದು. ನಾನು ಒಂದೇ ಮಾತು ಹೇಳಿದೆ, ಸರ್ ನೀವು ನಾನು ಕಥೆನೇ ಹೇಳೋದು ಬೇಕಾಗಿಲ್ಲ, ನಿಮ್ಮ ಬ್ರೈಂಡೇ ಬಂದ್ ಮಾಡಿ, ನಿಮ್ಗೊಂದು ತುಂಬ ದೊಡ್ಡ ಸಖತ್ತಾಗಿರುತ್ತೆ ಕ್ಯಾರೆಕ್ಟರ್, ನಿಮಗೆ ನೀವೇ ಖುಷಿ ಆಗ್ಬಿಡ್ತೀರಾ ಅಂತ. ಆಮೇಲೆ ಅಷ್ಟು ಅಂದರೆ ನಾವು ಆ್ಯಕ್ಚುಲಿ ಇನ್ನು ಕತೆ ಕೇಳೋಕ್ಕಿಂತ ಮುಂಚೆ ಓಕೆ ಆಗೋಗಿತ್ತು. ಸೊ ಅದಾದಮೇಲೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅವರು ಬಹುಶಃ ಅವ್ರನ್ನ ಯಾರು ರಿಹರ್ಸಲ್ಗೆ ಕರೆದಿರೋದಕ್ಕೆ ಎಲ್ಲೂ ನೋಡಿಲ್ಲ ಅನಿಸುತ್ತೆ.
ನಾನು ಸರ್ ರಿಹರ್ಸಲ್ ಎಲ್ಲ ಮಾಡೋದು ರಿಹರ್ಸಲ್ ಎಲ್ಲ ಕರೆದು, ಯಾಕಂದರೆ ನಾವು ಆ ಥರ ಕೆಲಸ ಮಾಡೋ ಅಭ್ಯಾಸ. ಹಾಗಾಗಿ ಪಾರ್ಟ್ 1 ಆಗ್ಬೋದು, ಪಾರ್ಟ್ 2 ಆಗ್ಬೋದು, ಎಲ್ಲ ಹೊಸ ಹೊಸ ಕಲಾವಿದರು ಇದ್ದಿದ್ದು. ಯಾರು ಲೈಕ್ ಇವ್ರ ಥರ ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ಸ್ಗಳನ್ನ ಜೊತೆ ಕೆಲಸನೇ ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾವು ಈಗ ಶ್ವೇತಾ ಅವ್ರ ಜೊತೆ ಆಗ್ಬೋದು, ಅಥವಾ ದಿಲೀಪ್ ಸರ್ ಜೊತೆ ಆಗ್ಬೋದು, ಅಥವಾ ನೇಹರ ಜೊತೆ ಆಗ್ಬೋದು. ಸೊ ಒಂದು ಎಕ್ಸ್ಪೀರಿಯನ್ಸ್ ಇರೋಂಥ ಆರ್ಟಿಸ್ಟ್ಗಳ ಜೊತೆ ಮಾಡಿದ್ದು. ಆ್ಯಂಡ್ ಬಟ್ ಸ್ಟಿಲ್ ಪಾಪ ಬಂದು ಇಬ್ಬರು ರಿಹರ್ಸಲ್ ಮಾಡಿ ಲೈನ್ಸ್ಗಳನ್ನ ತೊಗೊಂಡು, ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನು ನಾವು ಏನು ಹೇಳಿದ್ರು ಅದನ್ನು ಕೇಳಿ ನಮ್ಮನ್ನು ನಂಬಿ ಓಕೆ ಇವ್ರು ಮಾಡ್ತಾರೆ ಅಂತ ಒಂದು ನಂಬಿಕೆಯಲ್ಲಿ ಮಾಡಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಎಲ್ರಿಗೂ ಒಂದು ಒಳ್ಳೆ ಸಿನಿಮಾ ಇದಾಗುತ್ತೆ. ಆ್ಯಂಡ್ ಶ್ರೀ ಸರ್ ಬಗ್ಗೆ ಥ್ಯಾಂಕ್ ಯು ಶ್ರೀ ಸರ್. ನನ್ನ ಎಲ್ಲ ಕೋಪಗಳು ಇವ್ರು ಹೇಳಿದ್ರು ಅನಿಯನ್ ಅಂತ, ಅವಾಗ ಅನಿಯನ್ ಆದಾಗ ಏನೇನೋ ಬೈದ್ಬಿಟ್ಟಿರ್ತೀನಿ, ಏನೇನೋ ಕಿರ್ಚಾಡ್ಬಿಡ್ತೀನಿ. ಆಮೇಲೆ ಗೊತ್ತಾಗುತ್ತೆ ಇವೆಲ್ಲ ಬಂದು ಹಿಂಗೆ ಮಾಡಿದ್ರೆ ಹಂಗೆ ಮಾಡಿದ್ರೆ ಹೌದಾ ನಾನನ್ನ ಅಂತ ನಾನು ಹಂಗೆ ಸ್ವಿಚ್ ಆಗಿರ್ತೀನಿ. ಸೊ ಸಾರಿ ಸರ್, ಏನಾದ್ರು ಸಿಕ್ಕಾಪಟ್ಟೆ ಬೈದ್ಬಿಟ್ಟಿದ್ದೀನಿ. ಬೈದಿರೋದೆಲ್ಲ ಗೊತ್ತಿರುತ್ತೆ, ಸುಮ್ಮನೆ ಸ್ವಿಚ್ ಆಗೋದು ಹೌದಾ ಅಂತ. ಆ್ಯಂಡ್ ರಜನಿ ಭಾರದ್ವಾಜ್ ಅವರು, ಆ್ಯಂಡ್ ಅವ್ರನ್ನ ಏನಕ್ಕೆ ಹಾಕೊಂಡೆ ಅಂತ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಾನು ಆ್ಯಕ್ಚುಲಿ ಅವ್ರ ಆ್ಯಕ್ಟಿಂಗ್ ನೋಡಲ್ಲ ಏನು ಹಾಕೊಳ್ಳಿಲ್ಲ. ಈ ಜೋ ಕ್ಯಾರೆಕ್ಟರ್ ಇದೆಯಲ್ಲ, ಒರಿಜಿನಲ್ ಜೋ ಏನಿದ್ರಲ್ಲ ಸ್ವಲ್ಪ ರಿಸೆಂಬ್ಲೆನ್ಸ್ ಇತ್ತು ಅವ್ರ ಮುಖದಲ್ಲಿ. ಅವ್ರು ನೋಡ್ದಂಗೆ ಅನಿಸ್ತಾ ಇತ್ತು ನನಗೆ. ಸೊ ಹಂಗಾಗಿ ಅವ್ರ ಥರ ಇದಾರಲ್ಲ ನಮ್ಮ ಎಕ್ಸ್ ಥರ ಅಂದ್ಬಿಟ್ಟು ಇದರಲ್ಲೆಲ್ಲಿ ಚೆನ್ನಾಗಿರುತ್ತೆ ಅಂತ ಕ್ಯಾಸ್ಟ್ ಮಾಡ್ತೀನಿ. ಅದು ಆ್ಯಕ್ಚುಲಿ ನಿಜ, ಅದು ಅವ್ರಿಗೆ ಹೇಳಿದ್ದೀನಿ ಅನ್ಸುತ್ತೆ ಅಲ್ಲ. ಹಾಂ, ಅಲ್ಲ ಒಂದು ಪ್ರೆಷರ್ ಸಿಕ್ಕಾಪಟ್ಟೆ ಇರುತ್ತೆ. ನೀವು ಯಾಗಲೇ ಹೇಳಿದ್ನಲ್ಲ, ಏನಕ್ಕೆ ಮಾಡ್ತೀರಾ, ಬೇಕಾ 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 ಅಂತ, ಅದೇ ಜಾಸ್ತಿ ಇರುತ್ತೆ. ಸೊ ನಾವು ಅದನ್ನು ಎತ್ಕೋತಾ ಇದ್ದೀವಿ ಅಂದರೆ, ಈಗ 2 ಭಾಗನೂ ನಿಮಗೆ ಅಷ್ಟು ಸಕ್ಸಸ್ಫುಲ್ ಆಗಿ 3ನೇ ಭಾಗಕ್ಕೆ ನಾವು ಕೈ ಹಾಕ್ತೀವಿ ಅಂದರೆ ನಮಗೆ ಇನ್ನಷ್ಟು ಭಯ ಬೇಡ. ಅಂದರೆ ಯಾರು ಅದನ್ನು ಪ್ರೀತಿ ಮಾಡಿರ್ತಾರೆ ಅವರು ಅದು ಫ್ರಾಂಚೈಸಿ ಹಾಳಾಗುತ್ತೆ ಅನ್ನೋದು ಭಯದಲ್ಲಿ ಹೇಳ್ತಿರ್ತಾರೆ. ನಾವು ಅದ್ರ ಕ್ರಿಯೇಟರ್ಸು, ಸೊ ನಾವು ಅದ್ರ ತಂದೆ ತಾಯಿ. ಸೊ ನಮಗೆ ಇನ್ನೆಷ್ಟು ಜವಾಬ್ದಾರಿ ಇರುತ್ತೆ, ನಮ್ಗೆ ಇನ್ನೆಷ್ಟು ಭಯ ಇರುತ್ತೆ ಅದನ್ನು ಹಾಳು ಮಾಡಬಾರ್ದು ಅಂತ. ಖಂಡಿತವಾಗ್ಲೂ ಬಹುಶಃ ಈ ಸಿನಿಮಾ ಆದಮೇಲೆ ಲವ್ ಮಕ್ಕಳು 1 ಚೆನ್ನಾಗಿತ್ತ, 2 ಚೆನ್ನಾಗಿತ್ತ, 3 ಚೆನ್ನಾಗಿತ್ತ ಅಂದರೆ ಸಾಕಷ್ಟು ಜನ 3ನೇ ಅಂತ ಹೇಳೋ ಚಾನ್ಸಸ್ ಜಾಸ್ತಿ ಇದೆ. ಅದಂತ ಹೇಳ್ತೀವಿ. We can hear. ಮುಗಿಸ್ಬಿಡ್ತೀನಿ ಒಂದ್ಸಲ. ಇಲ್ಲ ಇಲ್ಲ, ನೀವು ಕೇಳ್ತೇನೆ. ಇಲ್ಲ, ಅದನ್ನು ನೀವು ಸ್ಕ್ರೀನಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಆ್ಯಕ್ಚುಲಿ ಈ ಜರ್ನಿ ಎಲ್ಲೆಲ್ಲಿ ಹೋಗಿದೆ ಅಂತ. ನಿಮಗೆ ಟ್ರೈಲರ್ ಹೇಳ್ತಾ ಇರ್ತೀನಿ, ದಿಸ್ ಇಸ್ ಅ ಬ್ಯೂಟಿಫುಲ್ ಜರ್ನಿ ಅಂತ. ಸೊ ಖಂಡಿತವಾಗ್ಲೂ ನಾನು ಏನಲ್ಲಿ ಟ್ರೈಲರ್ ಹೇಳ್ತಾ ಇದ್ದೀನಿ, ಅಲ್ಲಿ ವಾಯ್ಸ್ ಓವರ್ ಏನು ಬರ್ತಾ ಇದೆ ಅದು ಸಿನಿಮಾದ ಜೀವ ಅನಿಸ್ತು. ಇಲ್ಲಿಗೆ ಮುಗಿಸ್ಬೇಕು ಅಥವಾ ಇಲ್ಲಿಗೆ ಮುಗಿಸ್ಬೋದು ಅಥವಾ ಇಲ್ಲಿಂದ ಮುಂದಕ್ಕೇನು ನನಗೆ ಕಾಣಿಸ್ಲಿಲ್ಲ. ನನಗೆ ಅದನ್ನು ಗೊತ್ತಿಲ್ಲ. ನಾನು ಟ್ರೈಲರ್ನ ನಾನು ಅವಾಗಲೇ ಹೇಳ್ದಂಗೆ ಇವ್ರು ಹೇಳ್ದಂಗೆ ನಾನು ಟ್ರೈಲರ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ನನಗೆ ಕತೆ ಯಾವ ಥರ ಹೋಗ್ತಿದೆ ಅನ್ನೋದು ಗೊತ್ತಾಗ್ಬಾರ್ದು ಆಡಿಯನ್ಸ್ಗೆ. ಒಂದು ಕ್ಯೂರಿಯಾಸಿಟಿ ಇರಬೇಕು. ಈಗ ಸೀಕ್ವಲ್ ಮಾಡ್ತೀವಿ, ನಿಮಗೆ ಒಂದು ಇರುತ್ತೆ, ಓಕೆ 2 ಅಲ್ಲಿ 3 ಇನ್ನೇನು ಮಾಡ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಆ ಕ್ಯೂರಿಯಾಸಿಟಿನ ಆ್ಯಕ್ಚುಲಿ ಆ ಕ್ಯೂರಿಯಾಸಿಟಿಲಿ ಬಂದು ನೀವು ಕೂತ್ಕೊಂಡಾಗ ನೀವು ಅದನ್ನು ಜಾಸ್ತಿ ಎಂಜಾಯ್ ಮಾಡ್ತೀರಾ. ಓಹ್ ಹಿಂಗೆ ಹೇಳಿದ್ರ, ಹಂಗೆ ಓಪನ್ ಆಯ್ತಾ, ಓ ಇದು ಬಂತ ಅಂತ ಅದೊಂದು ಎಕ್ಸೈಟ್ಮೆಂಟ್ ಇರುತ್ತೆ. ನನಗೆ ಆ ಎಕ್ಸೈಟ್ಮೆಂಟ್ ಥಿಯೇಟ್ರಲ್ಲೇ ತೋರಿಸ್ಬೇಕು ಅಂತ. ಸೊ ಅದಕ್ಕೋಸ್ಕರ ಟ್ರೈಲರ್ ಮಾಡಬಾರ್ದು ಅಂತ ಇದೆ. ಬಟ್ ಇಲ್ಲ ಏನಾರೋ ಒಂದು ಟ್ರೈಲರ್ ಮಾಡೋಣ ಅಂತ ಅಂದಾಗ ಓಕೆ ಯಾಕೆ ನಮ್ಮ ಶಾರದಾ ಮೇಡಮ್ ಹತ್ರ ಮಾತಾಡ್ತಾ ಇದ್ದೆ, ಇಂಡಿಯನ್ ಎಕ್ಸ್ಪ್ರೆಸ್ ನಮ್ಮ ಶಾರದಾ ಮೇಡಮ್ ಅವ್ರ ಹತ್ರ ಮಾತಾಡೋದ್ರೆ ಟ್ರೈಲರ್ ಮಾಡಲ್ಲ ಯಾಕೆ ಅಂದ್ರೆ ಇಲ್ಲ ಹಿಂಗೆ ಅಂತ ಯಾಕೆ ನೀವು 3 ಸೇರಿಸ್ಬೇಕು ಒಂದು ಮಾಡಬಾರ್ದು ಅಂದರು. ಓಹ್ ನೀವು ಐಡಿಯಾ ಚೆನ್ನಾಗಿತ್ತು, ಸರಿ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಅಂದರೆ ಒಂದು ರೀಕಾಲ್ ಥರ ಇರುತ್ತೆ. 1 ಏನಾಗಿತ್ತು, 2 ಏನಾಗಿತ್ತು, 3 ಏನಾಗಬಹುದು ಅಥವಾ ಹೇಗಿರುತ್ತೆ ಅನ್ನೋ ಚಿಕ್ಕ ಗ್ಲಿಮ್ಸ್, ಯಾವ್ಯಾವ ಪಾತ್ರಗಳಿರುತ್ತೆ ಅಂತ ಒಂದು ಚಿಕ್ಕ ಗ್ಲಿಮ್ಸ್ ತೋರಿಸಿದ್ದೀನಿ ಅಷ್ಟೇ. ಅದರಲ್ಲಿ ಏನು ಆ್ಯಕ್ಚುಲಿ ಇದು ಟ್ರೈಲರ್ ಅಂತಲೇ ಹೇಳೋಕ್ಕಾಗಲ್ಲ, ಮೇ ಬಿ ರೀಕ್ಯಾಪ್ ಅಂತ ಹೇಳ್ಬೋದು. ಆಕ್ಚುಲಿ ರೀಕ್ಯಾಪ್ ಅಂತ ಹೇಳಬೇಕಿತ್ತು, ಬಟ್ ಟ್ರೇಲರ್ ಅಂದ್ರೆ ಜನಕ್ಕೆ ಓಕೆ ಏನು ಬಿಟ್ಟಿದ್ದಾರೆ ಟ್ರೇಲರ್. ರೀಕ್ಯಾಪ್ ಅಂದ್ರೆ ತುಂಬಾ ಹೊಸದು, ಮತ್ತೆ ಅದನ್ನ ತಲುಪಿಸೋಕೆ ಪ್ರಯತ್ನ ಮಾಡಬೇಕಾಗುತ್ತೆ, ನಾವು ಎಫರ್ಟ್ ಹಾಕಬೇಕಾಗುತ್ತೆ. ಸೊ ವಿ ಕಾಲ್ ಇಟ್ ಅ ಟ್ರೇಲರ್, ಅದರ್ವೈಸ್ ಇಟ್ಸ್ ಅ ರೀಕ್ಯಾಪ್. ಅಂದ್ರೆ ಹಿಂದಿಂದೆಲ್ಲ ಮೆಲ್ಕ್ ಹಾಕೊಂಡು 3 ಅಲ್ಲಿ ಏನಿದೆ ಅಂತ ಒಂದಿಷ್ಟು ಗ್ಲಿಮ್ಸ್ಗಳು ಬಿಟ್ಟಿದ್ದೀವಿ, ಬಟ್ ಕಥೆಯಾಗಿ ಏನು ಬಿಟ್ಟಿಲ್ಲ ಇದರಲ್ಲಿ. ಆ್ಯಂಡ್ ನಾನು ಶಾರದಾ ಮೇಡಮ್ ಸರ್ ಲವ್ ಅಮಿಡ್ ವಾರ್ ಅಂತ 19th ಇವಾಗ ಎಲ್ಲ ಕಡೆ ವಾರ್ ಬರ್ತಾ ಇದೆ. ಆ್ಯಂಡ್ ಫಿಲಮ್ಸ್ ಬೇರೆ ಒಂಥರ ವಾರ್ ತೋರಿಸ್ತಾರೆ ನಮಗೆ, ಆ್ಯಕ್ಷನ್ ಫುಲ್ಲು, ಅದ್ರ ಮಧ್ಯೆ ಲವ್. ಬಟ್ ದ ಸ್ಪಾಟ್ಲೈಟ್ ಇಸ್
ಲವ್ ಮಾಕ್ಟೇಲ್ ಟೇಕಿಂಗ್ ಓವರ್ ಟಾಕ್ಸಿಕ್ ಡೇಟ್, ದಟ್ ಹ್ಯಾಸ್ ಬೀನ್ ದ ಸ್ಪಾಟ್ಲೈಟ್. ಅದ್ರ ಬಗ್ಗೆ ಹೇಳಿ. ನನಗೆ ಆ್ಯಕ್ಚುಲಿ ತುಂಬ ವರ್ಷಗಳಿಂದ ಯಾವಾಗಲೂ ಒಂದು ದೊಡ್ಡ ದೊಡ್ಡ ಹಬ್ಬಕ್ಕೆ ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ಅನ್ನೋದು ಯಾವಾಗಲೂ ಬೇಜಾರಿತ್ತು. ಅಂದರೆ ಒಳ್ಳೊಳ್ಳೆ ಡೇಟ್ಗಳಿಗೆ ಅದು. ಸೊ ಅದು ಆ್ಯಕ್ಚುಲಿ ಟಾಕ್ಸಿಕ್ ಬರ್ತಾ ಇತ್ತು. ನಾನು ಓಕೆ ಟಾಕ್ಸಿಕ್ ಬರುತ್ತೆ, ನಾವು ಒಂದು 3 ವಾರ ಬರೋಣ ಅಂತ ಫಿಕ್ಸ್ ಆಗಿದ್ವಿ. ಯಾವಾಗ ಟಾಕ್ಸಿಕ್ ಬಿಕಾಸ್ ಆಫ್ ವಾರ್ ಸಿಚುವೇಶನ್ ಮುಂದಕ್ಕೆ ಹೋಗ್ತಿದ್ದಾಗ ಸುಪ್ರೀತ್ ಸರ್ ಅವ್ರ ಡೇಟ್ ಅನೌನ್ಸ್ ಮಾಡೋದಲ್ಲ, ಅಂದರೆ ನಾವು June 4th ಬರ್ತೀವಿ ಅಂತ. ಅದ್ರ ಹಿಂದಿನ ದಿನ ನೈಟ್ ಸುಪ್ರೀತ್ ಸರ್ ಸಿನಿಮಾ ನೋಡಿದ್ದು. ಸೊ 10:30-11 ಗಂಟೆ ತನಕ ಫುಲ್ ಎಲ್ಲ ಡಿಸ್ಕಸ್ ಎಲ್ಲ ಮಾಡ್ಕೊಂಡು ಹೊರಟಿದ್ವಿ. ಅವಾಗ ಅವ್ರಂದ್ರು ಅವ್ರಿಗೆ ಸಿನಿಮಾ ನೋಡಿದ್ಮೇಲೆ ಕಾನ್ಫಿಡೆನ್ಸ್ ಬಂದಿದ್ದು, ಇಲ್ಲ ಸರ್ ಬರ್ಬೋದು, ಬರೋಣ ಸರ್, ನಾವು ಬರೋಣ, ನಮ್ಮ ಸಿನಿಮಾ ಚೆನ್ನಾಗಿ ಬರೋಣ ಅಂತ. ಸೊ ಸರಿ ಸರ್ ಬರೋಣ, ಯಾಕಂದರೆ ನೀವು ಹೇಳಿದ್ರಿ ವಾರು ಯುದ್ಧ ಅಂದರೆ ಫಿಲಮಲ್ಲೆಲ್ಲ ಈಗೆಲ್ಲ ಗನ್ನು ಶೂಟು ಫೈಟು ಜಾಸ್ತಿ ಇದೆ ಅಂತ. ಯುಗಾದಿ ಹಬ್ಬ ವೆಜ್ ಮಾಡೋದು ನಾವು, ಅದಕ್ಕೋಸ್ಕರ ಲವ್ ಮಾಕ್ಟೇಲ್ ತೊಗೊಂಬರ್ತಾರೆ ನಾವು ಬರೋಣ. ಒಂದು ಪ್ರೀತಿ ಆ ಥರ ಏನು ಹೊಡೆದಾಟ ರಕ್ತ ಏನು ಕಾಣಿಸಲ್ಲ ನಿಮಗೆ. ಅಂದರೆ ಇಡೀ ಸಿನಿಮಾದಲ್ಲಿ ನೀವು ನಂಬಲ್ಲ, ಇಡೀ ಸಿನಿಮಾದಲ್ಲಿ ಎಲ್ಲೂ ಸ್ಮೋಕಿಂಗ್ ಕಾರ್ಡ್ ಇಲ್ಲ ಈ ಸಿನಿಮಾದಲ್ಲಿ. ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ಬರುತ್ತೆ ಗೊತ್ತಾ ನಿಮಗೆ, 1-1.5 ನಿಮಿಷದ ಸ್ಮೋಕಿಂಗ್ ಕಾರ್ಡ್ಗಳು ಜನರು ಎಲ್ಲ ಸಿನಿಮಾದಲ್ಲೂ ಸ್ಮೋಕಿಂಗ್ ಕಾರ್ಡ್ ಹಾಕಿಲ್ಲ ನಮ್ಮ ಸಿನಿಮಾಗೆ. ಇನ್ಫ್ಯಾಕ್ಟ್ 3 ಸಿನಿಮಾದಲ್ಲೂ ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2, ಲವ್ ಮಾಕ್ಟೇಲ್ 3 3 ಸಿನಿಮಾದಲ್ಲಿ ಒಂದೇ ಒಂದು ಸ್ಮೋಕಿಂಗ್ ಕಾರ್ಡ್ ಇಲ್ಲ, ಒಂದೇ ಒಂದು ಡ್ರಿಂಕಿಂಗ್ ಕಾರ್ಡ್ ಇಲ್ಲ. ಆ್ಯಂಡ್ ಇದರಲ್ಲಿ ಬ್ರೇಕಪ್ಗಳಾಗಿದೆ, ಹೆಂಡತಿ ತೀರೋಗಿದ್ದಾರೆ, ಎಲ್ಲ ಥರ ನೋವುಗಳು ಅನುಭವಿಸಿದ್ದಾನೆ, ಕಾಲೇಜಲ್ಲಿ ಮಜಾನೂ ಮಾಡಿದ್ದಾನೆ, ಸ್ಕೂಲಲ್ಲೂ ಲೈನ್ ಹೊಡಿಸಿದ್ದಾನೆ, ಮಜಾ ಮಾಡಿದ್ದಾನೆ. ಬಟ್ ಈ ಥರದ್ದು ಯಾವುದೂ ತೋರಿಸ್ತಿಲ್ಲ. ಇನ್ಫ್ಯಾಕ್ಟ್ ಇದೊಂಥರ ಕೂಡ್ಕೊಂಡು ಬಂದಿದೆ ಅಂತಾನೆ ಹೇಳ್ಬೋದು ನಮಗೆ. ಯಾಕಂದ್ರೆ April 10th ಅಲ್ಲಿ ಇದ್ವಿ ಅಂಡ್ ಕಾಂಟೆಂಟ್ಗಳು ಬಿಡ್ತಾ ಇದ್ವಿ ರೆಡಿ, ಅಂದ್ರೆ ಇದು ಕೂಡ್ಕೊಂಡೇ ಬರಬೇಕು. ಯಾಕಂದ್ರೆ ನಮ್ಮ ಸಿನಿಮಾ ಎಲ್ಲೋ ತುಂಬಾ ದೂರ ಇದ್ದು, ನಮ್ಮ ಸ್ಟಫ್ ರೆಡಿ ಇಲ್ಲ, ಕಾಂಟೆಂಟ್ ರೆಡಿ ಇಲ್ಲ ಅಂದ್ರೆ ಬರೋಕ್ಕಾಗಲ್ಲ. ಇದೆಲ್ಲೋ ನಮಗೆ ಕೂಡ್ಕೊಂಡು ಬಂತು. ಅಂಡ್ ಆಫ್ಕೋರ್ಸ್ ಸುಪ್ರೀತ್ ಸರ್ನ ಜೊತೆ ಡಿಸ್ಕಸ್ ಮಾಡಿದಾಗ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಡೇಟ್, ರಜಾ ಇರುತ್ತೆ, 4-5 ದಿನ ರಜಾ ಇರುತ್ತೆ, ಒಳ್ಳೆ ಡೇಟ್ ಅಂತಾನೆ ಬಂದಿದ್ದು. ಅದರ್ವೈಸ್ April 10th ರೆಡಿ ಇದ್ವಿ, ಒಂದು ಸ್ವಲ್ಪ ಮುಂದಕ್ಕೆ ಹಾಕೊಂಡು. ಆ್ಯಕ್ಚುಲಿ ನಾನು December 25th ರೆಡಿ ಇದ್ದೆ. ಅಕಸ್ಮಾತ್ ಏನಾದ್ರು ನಮಗೆ ಅವಾಗ ಮಾರ್ಕ್ ಬರುತ್ತೋ ಬರಲ್ವೋ ಅನ್ನೋದಂತ ಎಲ್ಲ ಮಾತಾಡ್ತಾ ಇದ್ದಲ್ಲ, ಅಕಸ್ಮಾತ್ ಬರಲಿಲ್ಲ ಅಂದ್ರೆ ಆಡೇಟ್ಗೆ ಬಂದ್ಬೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಬಟ್ ಯಾವಾಗ ಅವ್ರು ಬಂದರು, ಆಮೇಲೆ January 23rd ಅಂದ್ಕೊಂಡ್ವಿ, ಅವಾಗ ಲ್ಯಾಂಡ್ ಲಾರ್ಡ್ ಅನೌನ್ಸ್ ಮಾಡಿದ್ರು. ಸೊ ನನಗೇನಂದರೆ ಕನ್ನಡ ಸಿನಿಮಾ ಜೊತೆ ಕ್ಲಾಶ್ ಆಗೋದು ಬೇಡ, ಒಂದು ಸೋಲೋ ಕನ್ನಡ ರಿಲೀಸ್ ಆಗಬೇಕು ಅನ್ನೋದೊಂದು ಪ್ಲಾನ್ ಇತ್ತು. ಗುಡ್. ಇನ್ ಒನ್ ವೇ ಏನಂದ್ರೆ ಖುಷಿ ಆಗ್ತಾ ಇರೋದು ಅಂದರೆ ನಮ್ಮ KVN ಪ್ರೊಡಕ್ಷನ್ ಇದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂತ. ಬಿಕಾಸ್ ಆಲ್ ಓವರ್ ಇಂಡಿಯಾ, ಲೈಕ್ ಇಟ್ಸ್ ಅ ನೇಮ್ running all over India for various reasons, but still it's making its presence in Karnataka with distributing Love Mocktail anta helಬೋದು. Thank you, Supreet sir. That's what we wanted to tell you, Supreet, that you are there. KVN is here, okay? Okay, andre ನನಗೆ ಇನ್ನೊಂದು ಖುಷಿ ವಿಚಾರ ಅಂದರೆ, as a couple you have become a role model and collaborating for a film. ಅದ್ರ ಬಗ್ಗೆ if you can share, how is it possible today ಅಂತ. ಆ್ಯಕ್ಚುಲಿ ಶ್ವೇತಾ ಅವರು ಕೇಳ್ತಾ ಇದ್ದಾರೆ ಮಿಲನ್ ಅವ್ರಿಗೆ, ಏನು ಕೇಳ್ತಿರ್ಬೇಕು, ಹೆಂಗ್ ಕೆಲಸ ಮಾಡ್ತೀರಾ ಹಿಂಗೆ ಸೆಟ್? ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ, ದಿಸ್ ಇಸ್ ಅನ್ಬಿಲೀವೇಬಲ್ ಅಂತ ಹೇಳೋರು. ಯಾಕಂದ್ರೆ ಶ್ರೀ ಸರ್ ಹೇಳ್ದಂಗೆ ನಾನು ಏನು ಮಾಡಿದ್ವಿ, ಯಾವುದೋ ಒಂದ್ಸಲ ಟೀ ತಂದ್ರೆ ಟೀ ಏನು ತಗೊಳ್ಳೋದು ಅಂತ ಅಂದ್ಬಿಟ್ಟಿರ್ತೀನಿ, ಏನು ಟೀ ಕೊಡೋಕ್ಕೂ ಬಿಡೋದು, ಇದು ಯಾವ ಥರ ಗಂಡ ಅಂತ ಅವ್ರು ಅನ್ಕೊಂಡಿರ್ತಾರೆ ಶ್ವೇತಾ ಅವರು. ತುಂಬಾ ಜನ ಈ ಕ್ವೆಶನ್ ಕೇಳ್ತಾರೆ, ಬಟ್ ಬಹುಶಃ ನಮ್ಮ ಜೊತೆ ಕೆಲಸ ಮಾಡಿರೋರಿಗೆ ಗೊತ್ತಿರುತ್ತೆ ಹೆಂಗ್ ವರ್ಕ್ ಆಗ್ತಾ ಇದೆ ಅಂತ. ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅಂದ್ರೆ ಅದೇ ಮಾರ್ನಿಂಗ್ 9 to 6 ಕಾಲ್ ಶೀಟಲ್ಲಿ ಗಂಡ ಹೆಂಡ್ತಿ ಅನ್ನೋದು ಮರೆತು ಸ್ವಲ್ಪ ಗಲಾಟೆಗಳೆಲ್ಲ ಆಗುತ್ತೆ. ಆಮೇಲೆ 6 ಆದ್ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡ್ತೀವಿ ನಾವು. ನಮ್ಗೆ ಗೊತ್ತು ನಾವು ಫುಲ್ ಸೈಲೆಂಟ್ ಆಗಬೇಕು, ಸೈಲೆಂಟ್ ಆಗಿ ಅವ್ರು ಏನಾದ್ರು ರೈಟ್ ಮಾ. But Krishna, I don't know, I'm asking questions after questions, but ನೀವು ಡೈರೆಕ್ಷನ್ ಮಾಡೋದು ಗೊತ್ತೇ ಆಗಲ್ಲ. ಹೇಗೆ ಯಾವಾಗ ಡೈರೆಕ್ಟ್ ಮಾಡಿರ್ತೀರಾ, ಯಾವಾಗ ಕಂಪ್ಲೀಟ್ ಮಾಡಿರ್ತಾರ ಫಿಲಮ್ ಅಂತ? ಅಲ್ಲ ಇಲ್ಲ ಸೆಟಲ್ ಇರೋರಿಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಕೃಷ್ಣಾಸ್ ಪ್ರೆಸೆನ್ಸ್ ಇಸ್ ವೆಲ್. ನಮ್ಮ ಶೂಟಿಂಗ್ ಸೆಟಲ್ ಇರೋರಿಗೆಲ್ಲ ಕೃಷ್ಣ ಸೈಲೆಂಟ್ ಆಗಿ ಡೈರೆಕ್ಟ್ ಮಾಡಲ್ಲ, ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಕೃಷ್ಣ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಬಿಕಾಸ್ ನಾವು ಯಾರಾದ್ರೂ ಒಬ್ರು ಶೆಡ್ಯೂಲ್ಗೆ ಹೋಗ್ಬೇಕು ಅಂದ್ರೆ ಗೊತ್ತಾಗ್ಬಿಟ್ಟಿದೆ. ಬಟ್ ಕೃಷ್ಣ ಕಂಪ್ಲೀಟೆಡ್ ದ ಫಿಲ್ಮ್ ಇನ್ 25 days ಅಂದ್ರೆ ಇಟ್ಸ್ ಸಮಥಿಂಗ್ ಅಗೇನ್ ಅನ್ ಎಕ್ಸಾಂಪಲ್ ಅಂತ ಅನ್ಕೋಬಹುದು. ಅಲ್ಲ ಅದು ಈ 25 days ಅಲ್ಲಿ ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಯಾಕೆ ಅರ್ಜುನ ತಗೊಂಡ್ರಿ ಅಂತ ಕೇಳಿದ್ರು. ಯಾಕಂದ್ರೆ ನನ್ನ ಜೊತೆ ಅಭ್ಯಾಸ ಆಗಿ ಇನ್ನೂ ಬೇಗ ಮಾಡ್ಬೋದಲ್ಲ ಅಂತ ಹಂಗೆ ಶಿಫ್ಟ್ ಆಗ್ಬಿಟ್ಟಿದ್ರು ಅವರು. ಓಕೆ, ಎನಿವೇ ಆಲ್ ದ ಬೆಸ್ಟ್ ಅಂಡ್ ಶೋರ್ ಇಸ್ ದ ಕಂಪ್ಲೀಟ್ ಫಿಲ್ ಅಂತ ಹೇಳ್ಬೋದು ವಿತ್ 3, ಬಟ್ ವಿ ವಾಂಟ್ ಮೋರ್ ಆಫ್ ಲವ್ ಫ್ರಮ್ ಯು ಬೋತ್. ಖಂಡಿತವಾಗ್ಲೂ. ಬಟ್ ನನ್ನ ಕಡೆಯಿಂದ ಅಂತೂ ಒಂದು ಪ್ರಾಮಿಸ್ ಇರುತ್ತೆ, ಲವ್ ಮಾಕ್ಟೇಲ್ 3 ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ಆಫ್ ದಿಸ್ ಇಯರ್ ಅನ್ನೋದು ಪ್ರಾಮಿಸ್ ಅಂತೂ ಡೆಫಿನೆಟ್ಲಿ ಕೊಡ್ತೀನಿ. ಆ್ಯಂಡ್ ಮಿಲನ್ ಅವ್ರ ಬಗ್ಗೆ ಹೇಳಿಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ. ಯಾಕಂದರೆ ಈಗ ನೋಡಿದ್ರಿ ಒಂದು 5 ನಿಮಿಷ ನಿಂತ್ಕೊಂಡು ಮಾತಾಡೋದಕ್ಕೇನೆ ಎಷ್ಟು ಒದ್ದಾಟ ಆಯಿತು, ಅಲ್ಲೋದ್ರು ಇಲ್ಲಿ ಬಂದರು. ಆ್ಯಂಡ್ ಇಡೀ ಸಿನಿಮಾ ಮಾಡಬೇಕು,
ಅಷ್ಟೊಂದು ಜನ ಕಲಾವಿದರನ್ನ ಇಟ್ಕೊಂಡು ಅಂದರೆ, ಯಾಕಂದರೆ ನನಗೆ ಎವ್ರಿ ಶಾಟ್ ನಾನು ಡೈರೆಕ್ಟ್ ಮಾಡುವಾಗ ಮಿಲನ ನನ್ನ ಮುಂದೆನೇ ಇರಬೇಕು. ಬಾಬು ಎಲ್ಲಗಾರು ಬಿಡು, ನನಗೆ ಗೊತ್ತಿಲ್ಲ, ನಾನು ಕೇಳಲ್ಲ ನಾನೇನಾಗಿದ್ದಾಗ. ಕರ್ಕೊಂಡು ಬಾಬುನ ಕಡೆ ಅಂತಾನೆ ಹೇಳಿದ್ದೀನಿ ನಾನು. ಸೊ ಆ ಥರನೇ ಮಾತಾಡಿರ್ತೀನಿ. ಬಟ್ ನಾನು ಎವ್ರಿ ಟೈಮ್ ನಾನು ಶಾರ್ಟ್ ತೆಗೆಯುವಾಗ ಮಿಲನ ಇರಬೇಕು. ಯಾಕಂದರೆ ಮಿಲನ ವಿಲ್ ಬಿ ವಿತ್ ಆರ್ಟಿಸ್ಟ್ ಹತ್ರ ಹೋಗ್ತಾರೆ. ನಾನು ಇದ್ರ ಹತ್ರ ನಿಂತಿರ್ತೀನಿ, ಇಲ್ಲಿ ಮಾನಿಟರ್ ಹತ್ರ ನೋಡ್ತಾ ಇರ್ತೀನಿ. ಮಿಲನಾಗೆ ನನಗೆ ಗೊತ್ತು ಅವ್ರಿಗೆ ಏನೇನು ನನಗೆ ಬೇಕು ಅಂತ. ಅದನ್ನು ತೆಗ್ಸೋಕ್ಕೆ ಅವ್ರು ಓಡಾಡ್ತಾ ಇರ್ತಾರೆ. ಸೊ ಅವ್ರು ಇಲ್ಲ ಅಂದರೆ ನಾನು ಹ್ಯಾಂಡಿಕ್ಯಾಪ್ ಆಗ್ಬಿಡ್ತೀನಿ, ನನಗೆ ಅದು ಕೈಕಾಲಾಡಲ್ಲ. ಸೊ ಅದಕ್ಕೆ ಏನಾರೋಗಿ ಇಲ್ಲಿ ಬಾ ಅಂತ. ಅದ್ರಲ್ಲಿ ಬೇರೆ ಇವರಿಗೆ ಮಧ್ಯ ಲೈಕ್ ರೆಗ್ಯುಲರ್ ಆಗಿದ್ದಾಗ ಎವ್ರಿ 1 hour ಟೀ ಕುಡಿಯೋದು ಅಭ್ಯಾಸ, ಅದು ಇದು ತಿನ್ನೋದು ಅಭ್ಯಾಸ, ಆ ಫ್ರೂಟ್ಸ್ ತಿನ್ನೋದು ಅಭ್ಯಾಸ, ಅದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಆ್ಯಂಡ್ 7 ತಿಂಗಳು ಮಗುನ ಇಟ್ಕೊಂಡು ಇಷ್ಟು ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.